ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ 2026ರ ಬೀಳ್ಕೊಡುಗೆ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಬೀಳ್ಕೊಡುಗೆ ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ ಮತ್ತು ಯಾವ ರೀತಿಯ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಅರೆ ಈ ಒಂದು 10 ಸಾಲುಗಳ ಸುಲಭ ಭಾಷಣವನ್ನ ನಾವು ಕಲಿತಾ ಹೋಗೋಣ ಬನ್ನಿ. ಯಾವ ರೀತಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಈ ಒಂದು ಭಾಷಣ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಅನ್ನಂದ್ರೆ ಏನ್ ಮಾಡ್ತೀರಾ? ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ. ರೈಟ್. ಹಾಗಾದ್ರೆ ಮೊದಲನೇ ಪಾಯಿಂಟ್ ಇಂದ ನೋಡ್ತಾ ಹೋಗೋಣವಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ. ಈ ಸಭೆಯಲ್ಲಿರುವ ಮುಖ್ಯ ಗುರುಗಳೇ, ಈ ಸಭೆಯಲ್ಲಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ. ಸ್ನೇಹಿತರೆಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್. ಇಂದು ನಮ್ಮ ಶಾಲಾ ಜೀವನಕ್ಕೆ ವಿದಾಯ ಹೇಳುವ ದಿನ. ಇಂದು ನಮ್ಮ ಶಾಲಾ ಜೀವನಕ್ಕೆ ವಿದಾಯ ಹೇಳುವ ದಿನ. ಈ ಶಾಲೆ ನಮಗೆ, 3ನೇ ಪಾಯಿಂಟ್ ನೋಡಿ. ಈ ಶಾಲೆ ನಮಗೆ ಪಾಠಗಳ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರ ಕಲಿಸಿದೆ. 4ನೇ ಪಾಯಿಂಟ್. ತರಗತಿಯಲ್ಲಿ ನಕ್ಕ ಕ್ಷಣಗಳು ನಮಗೆ ಸದಾ ನೆನಪಾಗುತ್ತವೆ. ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ. ಪಾಯಿಂಟ್ ಬಿಟ್ಬಿಟ್ಟಿದ್ದೀನಿ, ವಿಷಯ ಮಾತ್ರ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಈ ಸಭೆಯಲ್ಲಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ. ಇಂದು ನಮ್ಮ ಶಾಲಾ ಜೀವನಕ್ಕೆ ವಿದಾಯ ಹೇಳುವ ದಿನ. ಈ ಶಾಲೆ ನಮಗೆ ಪಾಠಗಳ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಸಿದೆ. ತರಗತಿಯಲ್ಲಿ ನಕ್ಕ ಕ್ಷಣಗಳು ನಮಗೆ ಸದಾ ನೆನಪಾಗುತ್ತವೆ. 5ನೇ ಪಾಯಿಂಟ್. ಸ್ನೇಹಿತರ ಜೊತೆ ಕಳೆದ ದಿನಗಳು ತುಂಬಾ ಸಿಹಿಯಾಗಿವೆ. 6ನೇ ಪಾಯಿಂಟ್. ಶಿಕ್ಷಕರು ನಮ್ಮನ್ನು ಪ್ರೀತಿಯಿಂದ ಮಾರ್ಗದರ್ಶನ ಮಾಡಿದ್ದಾರೆ. 7ನೇ ಪಾಯಿಂಟ್. ಆಟ ಕಾರ್ಯಕ್ರಮಗಳು ಮತ್ತು ಹಬ್ಬಗಳು ಮರೆಯಲಾಗದ ನೆನಪುಗಳು. ಓಕೆನಾ? ಮರೆಯಲಾಗದ ನೆನಪುಗಳು. 8ನೇ ಪಾಯಿಂಟ್. ಮುಂದೆ ನಾವು ಬೇರೆ ದಾರಿಯಲ್ಲಿ ನಡೆಯಬಹುದು. ಬೇರೆ ದಾರಿಯಲ್ಲಿ ನಡೆಯಬಹುದು. 9ನೇ ಪಾಯಿಂಟ್.
ಆದರೆ ನಮ್ಮ ಸ್ನೇಹ ಎಂದಿಗೂ ಮುಗಿಯದು. ಆದ್ರೆ ನಮ್ಮ ಸ್ನೇಹ ಎಂದಿಗೂ ಮುಗಿಯದು. 10ನೇ ಪಾಯಿಂಟ್, ನಮ್ಮ ಶಾಲೆ ಮತ್ತು ಶಿಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್. ಮತ್ತು ನೋಡಿ, ಮುಂದೆ ನಾವು ಬೇರೆ ದಾರಿಗಳಲ್ಲಿ ನಡೆಯಬಹುದು, ಆದ್ರೆ ನಮ್ಮ ಸ್ನೇಹ ಎಂದಿಗೂ ಮುಗಿಯದು. ನಮ್ಮ ಶಾಲೆ ಮತ್ತು ಶಿಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.